ಹಾಯ್ ಗಾಯ್ಸ್, ವೆಲ್ಕಮ್ ಟು ಎ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಕೇಜ್ ಮಾಡಿಸಿದ ದಿವಸ ಹೇಳಿದ್ದೆ ಒಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತೀನಿ ಅಂತ. ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋಣಂತೆ. ಅನ್ಬಾಕ್ಸಿಂಗ್ ವೀಡಿಯೋ ಜೊತೆಗೆ ಆ ಕೇಕ್ಗಳನ್ನ ಫಸ್ಟ್ ಟೈಮು ಗೂಡೊಳಗೆ ಬಿಟ್ಟಿದ್ದೀನಿ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಗೈಸ್. ನಿಮಗೆ ಫಸ್ಟ್ ಟೈಮ್ ನಾನು ಯಾವ ಥರ ಅಕ್ಕಿ ಇಕ್ಕಿದೆ ಅಂತ ನಿಮಗೆ ಗೊತ್ತಿರುತ್ತೆ. ನೋಡ್ಬೋದು, ಈ ಥರ ಕೇಜಲ್ಲಿ ಇಟ್ಕೊಂಡು ಸಾಕಿದ್ದು ನಾನು ಅಕ್ಕಿಗಳನ್ನ. ಸಖತ್ ನನಗೆ ಬೇಜಾರಾಗೋದು ಯಾಕಪ್ಪ ಅಂದರೆ, ಅಕ್ಕಿಗಳಿಗಷ್ಟು ಫ್ರೀಡಮ್ ಇರ್ತಾರೆ ನೋಡಿ. ಇದೆಷ್ಟು ಚಿಕ್ಕದಾಗಿದೆ ಇದರೊಳಗೆ, ಅಂದರೆ ಅಕ್ಕಿಗಳು ಒಂಥರ ಇಕ್ಕಟ್ಟದಿರೋ ಥರ ಇರೋದು. ನನಗೆ ಯಾವತ್ತಿಂದಲೂ ಇತ್ತು ಗೈಸ್, ಈ ಥರ ಒಂದು ಕೇಜ್ ಮಾಡಿಸ್ಬೇಕು, ಅಕ್ಕಿಗಳನ್ನ ಈ ಥರ ಫ್ರೀಯಾಗಿ ಬಿಡಬೇಕು ಅಂತ. ಆ ಡ್ರೀಮ್ ಅಂತ ಹೇಳ್ಬೋದು. ಆ ಡ್ರೀಮ್ ನನಗೆ ಇವತ್ತು ಕಂಪ್ಲೀಟ್ ಆಗಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ನೊಂದು ಗೈಸ್, ಅದ್ರ ಬಗ್ಗೆ ಫುಲ್ಲು ಹಂಗೆ ಹೊಸ ಅಕ್ಕಿಗಳ ಬಗ್ಗೆ ಮತ್ತು ಕೇಜು ಯಾವ್ಯಾವ ಥರ ಇದೆ ಅಂದರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗೈಸ್, ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿರ್ತೀರಲ್ಲ, ದಯವಿಟ್ಟು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಒಂದೊಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬ ಅಂದರೆ ಒಂಥರ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಯಾರೋ ನಮ್ಮ ವೀಡಿಯೋನ ಒಬ್ಬರು ಇಷ್ಟಪಡ್ತಾರಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿಬಿಡಿ, ಹೊಸಬ್ರಿಗೆ ಒಂದು ಸ್ವಲ್ಪ ರೆಕಮೆಂಡ್ ಆಗಲಿ ಅಂತ ಅಷ್ಟೇ. ಮತ್ತು ಇವೇನಪ್ಪ ಇವು ಹೊಸವು ಅಂತ ನೋಡ್ಬೋದು ನೀವು. ಅಂದರೆ ಇವೇನಪ್ಪ ಅಂದರೆ ಫಿಂಚಸ್ ಅಂತಾರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದೇನು ಇನ್ನೊಂದೇನಂದರೆ ಮ್ಯಾಟ್ರು, ಇವೆರಡು ಫೀಮೇಲ್ ಗೈಸ್. ನೋಡ್ಬೋದು, ನನಗೆ ಅವಾಗ ಗೊತ್ತಿರಲಿಲ್ಲ ಇದ್ರ ಐಡಿಯಾ ಬಗ್ಗೆ, ಅದಕ್ಕೋಸ್ಕರ ನಾನು ಎರಡು ತಂದುಬಿಟ್ಟೆ ಫೀಮೇಲ್ನ. ನೋಡ್ಬೋದು, ಅದನ್ನು ನನಗೇನಂದರೆ ಸಾರಿ ಒಂದು ನಿಮಿಷ. ನೋಡಿ, ಅವೆರಡು ಕೂಡ ಫೀಮೇಲ್ ಆಗಿರೋದ್ರಿಂದ, ಬಟ್ ಸ್ಟಿಲ್ ಅವೇನು ಮಾಡಿದ್ದಾವೆ ಅಂದರೆ ಮೊಟ್ಟೆ ಇಟ್ಟಿದ್ದಾವೆ ನೋಡಿ, ಚಿಕ್ಕ ಮೊಟ್ಟೆ. ಅಂದರೆ ನಾನು ಕೇಜ್ ಮಾಡಿಸ್ತಾ ಇದ್ನಾ, ಅವಾಗೇನಾಯಿತು ಅಂದರೆ ಅದು ಕೆಳಗಡೆ ನೋಡಿ, ಇಲ್ಲಿ ಇಕ್ಕಿದ್ದಾಗ ಕೆಳಗಡೆ ಮೊಟ್ಟೆ ಇಟ್ಬಿಟ್ಟಿದೆ. ನಾನೇನು ಮಾಡಿದೆ, ತೆಗೆದು ಬೀಡಿಂಗ್ ಬಾಕ್ಸ್ ಒಳಗೆ, ಬಟ್ ಹೋಗ್ತಾ ಇದೆ. ಯಾಕೆಂದರೆ ಅವೆರಡು ಅಂದರೆ ಅವು ಕಾವಿ ಕುತ್ಕೊಂಡ್ರೆ ಅದು ಮರಿ ಆಗೋಲ್ಲ, ಯಾಕೆಂದರೆ ಅವೆರಡು ಫೀಮೇಲ್ ಆಗಿರೋದ್ರಿಂದ ಹೆಂಗೆ ಮರಿ ಆಗ್ತಾಯಿದೆ ನೀವೇನು, ಹಂಗಾಗಿ ಅದಾಗುತ್ತೆ. ಮತ್ತು ಗೈಸ್, ಈಗ ಗೂಡು ಕಡೆ ಹೋಗೋದಾದರೆ ನೋಡ್ಬೋದು, ಗೂಡು ಎಷ್ಟು ಅಂದರೆ ಅಕ್ಕಿಗಳು ಫುಲ್ಲು ಫ್ರೀಯಾಗಿ ಫೀಲ್ ಮಾಡ್ತಾರೆ ಗೈಸ್. ನೋಡಿ, ಆರಾಮಾಗಿ ಅದರೊಳಗೆ ರೆಕ್ಕೆ ಹೊಡ್ಕೋಬೋದು. ಅಂದರೆ ನಾನು ವಾರಕ್ಕೊಂದ್ಸಲ ಬರೋದ್ರಿಂದ, ತುಮಕೂರಿಗೆ ಹೋಗೋದ್ರಿಂದ ಈ ಅಕ್ಕಿಗಳು ಒಂದು ಸ್ವಲ್ಪ ಫ್ರೀಯಾಗಿರ್ತವೆ. ಹಾಗಾಗಿ ಅಂದರೆ ನಾನು ಹಿಂಗೆ ಎನಿ ಟೈಮ್ ಲಾಕ್ ಮಾಡಿ ಇಕ್ಕಿರಲ್ಲ. ಫಸ್ಟ್ ಅವು ಗೂಡೊಳಗೆ ಒಂದು ಸ್ವಲ್ಪ ಸೆಟ್ ಆಗಲಿ, ಯಾಕೆಂದರೆ ಇವತ್ತು ಫಸ್ಟ್ ಬಿಟ್ಟಿರೋದ್ರಿಂದ ಅವಕ್ಕೆ ಏನಪ್ಪ ಹೊಸ ಗೂಡು ಅಂತ ಅನಿಸ್ಬೋದು. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಕೂಡಿದ್ದೀನಿ, ಒಂದು 2 ದಿವಸ ಕೂಡಿ ಫಸ್ಟ್ ಡೇ ಎಲ್ಲ ಒಂದು ವಾರ ಕೂಡಿಬಿಟ್ಟು ಆಮೇಲೆ ಬಿಟ್ಟರೆ ಅವು ಅಂದರೆ ಗೂಡಿಗೆಲ್ಲ ಅಡ್ಜಸ್ಟ್ ಆದರೆ ಇನ್ನು ನಮಗೇನು ಅಂದರೆ ರಾತ್ರಿ ಹೊತ್ತು ಮಾತ್ರ ನಾನು ಕೂಡ್ತೀನಿ. ಯಾಕೆಂದರೆ ರಾತ್ರಿ ಹೊತ್ತಲ್ಲಿ ನೋಡಿ, ಇಲ್ಲೆಲ್ಲ ಬೆಕ್ಕೊಂಡು ನಿಮ್ಗೆ ಆಲ್ರೆಡಿ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಓಲ್ಡ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಪಾರಿವಾಳಗಳನ್ನ ಇಲ್ಲಿ ಬೆಕ್ತಿದ್ವು ಅಂತ. ಹಂಗಾಗಿ ರಾತ್ರಿ ಹೊತ್ತು ಹಂಗೆ ಕೂಡ್ತೀನಿ. ಇನ್ನು ಡೇ ಟೈಮೆಲ್ಲ ಮಾಮೂಲಿ ಒಳಗೆ ಬಿಟ್ಟಿರ್ತೀನಿ. ಮತ್ತು ಗೈಸ್, ಬನ್ನಿ ಗುಡ್ಗಳು ಹೋಗೋಣಂತೆ. ನೋಡ್ಬೋದು ಅಕ್ಕಿಗಳಿಗೆ ಎಷ್ಟು ಗ್ಯಾಪ್ ಇದೆ, ಎಷ್ಟು ಫ್ರೀಯಾಗಿರ್ತದೆ ಅಂತ ನೀವು ನೋಡ್ಬೋದು ಗೈಸ್. ನೋಡಿ, ಫುಲ್ಲು ಫ್ರೀಯಾಗಿರ್ತವೆ. ನೋಡ್ಬೋದು ಇಲ್ಲಿ ಹೊಸ ಅಕ್ಕಿಗಳು. ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. 2 ಗಂಟೆಗೆ ತಂದಿದ್ದೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ನೋಡ್ಬೋದು. ಇನ್ನು ನಮ್ಮ ನೆಕ್ಸ್ಟ್ ಗೋಲ್ ಏನಿರ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಗೈಸ್, ಏನಿಲ್ಲ, ಈ ಕೇಜ್ ಫಿಲ್ ಆಗೋಷ್ಟು ಪಾರಿವಾಳ ಸಾಕ್ತೀನಿ ಅಷ್ಟೇ ನಾನು. ನೋಡ್ಬೋದು, 1 ಜೊತೆ 2 ಜೊತೆ ಟೋಟಲ್ ಒಂದು 8 ಜೊತೆ ಪಾರಿವಾಳ ಸಾಕ್ತೀನಿ. ಅಂದರೆ ಇದೊಂದು ಜೊತೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಇದೊಂದು ಜೊತೆ ಇರಲಿ. ಈ ನಮ್ಮ ಫಸ್ಟ್ ಬರ್ಡು ಅದು ಸಿಂಗಲ್ ಬಿಡೋದು, ಇಲ್ಲಿ 4 ಸಿಂಗಲ್ ಇರುತ್ತೆ. ಅಂದರೆ ಸಿಂಗಲ್ ಅಂದರೆ ಇದ್ರಲ್ಲಿ ಬರೋ ಪಟ್ಟಗಳನ್ನ ಇಟ್ಕೊಂಡಿರ್ತೀನಿ ಅಷ್ಟೇ. ಮತ್ತು ಕೇಜ್ ಏನಾದ್ರು ಎಕ್ಸ್ಟ್ರಾ ಬೇಕಂದ್ರೆ ನೋಡಿ, ಅನ್ನೋದಿದೆ ನಮ್ಮದು. ಆ ಕೇಜ್ ಒಂದು ಇಟ್ಕೊಂಡು ಸಾಕೊಂಡ್ರೆ ಆಗುತ್ತೆ. ಹಿಂಗಾಗಿತ್ತು. ಮತ್ತು ಗೈಸ್ ನೋಡ್ಬೋದು ಎಷ್ಟು ಫ್ರೀಯಾಗಿದ್ದಾವೆ ನೋಡಿ, ಈ ಸ್ಪೇಸ್ಗೂ ನೋಡಿ. ಹಂಗಾಗಿ ಸಾಕಿದ್ದೀನಿ. ಮತ್ತು ಹೊಸ ಅಕ್ಕಿಗಳ ಜೊತೆ ಕಡೆ ಹೋಗ್ಬಿಡೋದಾದರೆ ಬನ್ನಿ ಗೈಸ್, ಹೊಸ ಅಕ್ಕಿ ಕಡೆ ಹೋಗೋಣಂತೆ. ಫಸ್ಟಾಗಿ ಬಂದುಬಿಟ್ಟು ಈ ರೇಕರ್ ಬರ್ಡ್ ಬಾಯ್ಸ್. ನೋಡ್ಬೋದು ಯಾವ ಥರ ಇದೆ ಬರ್ಡ್ ಇದು ಅಂತ. ಇದು ನಾನು ತಂದಿದ್ದಿಲ್ಲಪ್ಪ ಅಂದರೆ ಹೊನ್ನವಳ್ಳಿಯಲ್ಲಿ, ತಿಪ್ಟು ಹತ್ರ ಹೊನ್ನವಳ್ಳಿ ನಿಮ್ಗೆ ಗೊತ್ತೇ ಇರುತ್ತೆ. ಅಲ್ಲಿ ನಮ್ಮ ಬ್ರೋ ಇದ್ದಾರೆ ದಿಲೀಪ್ ಅಂತ, ಅವ್ರ ಹತ್ರ ಕೇಳಿ ಇಸ್ಕೊಂಡಿದ್ದು ಅಕ್ಕಿಗಳಿದು. ಅಕ್ಕಿ ಅಂದರೆ 2 ಅಕ್ಕಿನೂ ಅಲ್ಲೇ ಇಸ್ಕೊಂಡಿರೋದು, ಅದನ್ನು ಕೆಳಗೆ ಬಿಟ್ಟಿಲ್ಲ ರೀ ನಿಮಗೆ ಏನಕ್ಕೆ ಸುಮ್ಮನೆ. ನೋಡಿ ಗೈಸ್, ಇದು ಅಕ್ಕಿ. ಮತ್ತು ಈ ತಾಮ್ರಾಲು, ನನಗೇನು ಗೊತ್ತಾಗ ತಾಮ್ರಾಲ್ ಅಕ್ಕಿ ಇಡಬೇಕು ಅಂತ ಸಖತ್ ಆಸೆ. ಯಾಕೆಂದರೆ ನಮ್ಮ ಲಾಫ್ಟಲ್ಲಿ ನೋಡಿ ಈ ಕಲರ್ ಇತ್ತು ಮತ್ತು ವೈಟ್ ಇದು. ಅಂದರೆ ತಾಮ್ರಾಲ್ ಆದರೆ ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ತಾಮ್ರಾಲ್ ನನಗೆ ಪಕ್ಷಿಗೆ ಒಳ್ಳೆ ಪೇರ್ ಅಂತ ಅನಿಸ್ತು. ಹಂಗಾಗಿ ಒಂದು ತಾಮ್ರಾಲ್ ಇಸ್ಕೊಂಡಿದ್ದೀನಿ. ನೋಡಿ ತಾಮ್ರಾಲ್ ಅಕ್ಕಿ ಯಾವ ಥರ ಇದೆ ಅಂತ.
ಅಂದರೆ ನಾನು ಈಗ ಅದ್ರ ಕಣ್ಣೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಅಂದರೆ ಅದು ಮೊದಲು ಒಂದು ಸ್ಟ್ಯಾಂಡ್ ಇತ್ತು ಗೈಸ್, ಅಂದರೆ ಅದರಲ್ಲಿ ಅದ್ರಲ್ಲಿ ಫೋನ್ ಹಾಕ್ಬಿಟ್ಟು ಎಲ್ಲ ತೋರಿಸ್ಬೋದಿತ್ತು. ಬಟ್ ಈಗ ಹಂಗೆ ಆಗಲ್ಲ, ಯಾಕೆಂದರೆ ಆ ಸ್ಟ್ಯಾಂಡ್ ಮುರಿದಾಗಿದೆ. ನೋಡಿ ಕಣ್ಣೆಲ್ಲ ಚೆನ್ನಾಗಿದೆ ಗೈಸ್, ನೋಡಿ ಇದ್ರದ್ದು ಅಷ್ಟೇ ಕಣ್ಣೆಲ್ಲ ಚೆನ್ನಾಗಿದೆ. ಅಂದರೆ ಒಂದು ಇನ್ನೊಬ್ರು ಇದ್ದರೆ ಸಪೋರ್ಟಿಗೆ ಇದ್ದರೆ ವೀಡಿಯೋ ಮಾಡ್ಬೋದು. ಹಂಗೆ ಸಿಕ್ಕಿದಾಗ ಅಂದರೆ ಒಂದು ಫೋಟೋನೇ ಹಾಕ್ಬಿಡ್ತೀನಿ ಇದರಲ್ಲಿ ಕಮ್ಯುನಿಟಿಲಿ, ಅವು ನೋಡ್ಕೊಳ್ಳಿ. ಮತ್ತು ಗೈಸ್ ಇವೆರಡು ಅಕ್ಕಿಗಳು ಎಲ್ಲ ವಿಂಗ್ ಪ್ಯಾಟ್ರನ್ನು ಎಲ್ಲ ಚೆನ್ನಾಗಿದೆ. ಇನ್ನೇನು ಜೊತೆ ಹಾಕಿದ್ದೀನಿ ಗೈಸ್, ಈ ಜೊತೆ ಇದು ಬಂದುಬಿಟ್ಟು ಇದಕ್ಕೆ ಜೊತೆ ನೋಡಿ ಯಾವ ಥರ ಇದೆ ಅಂತ. ಒಳ್ಳೆ ಚೀನಿ ಥರ ಇದೆ, ಚೀನಿ ಅಕ್ಕಿಗೆ ಒಂದು ಬ್ರೇಕ್ದಾರು. ನೋಡೋಣ ಪಟ್ಟಗಳು ಯಾವ ಥರ ಬರ್ತವೆ ಅಂತ. ಜೊತೆ ಆಗಿದ್ದಾವೆ ಆಲ್ರೆಡಿ, ನೋಡಬೇಕು ಪಟ್ಟ ತೆಗಿಸ್ಬೇಕು ಯಾವ ಥರ ಬರ್ತವೆ ಅಂತ. ಮತ್ತು ಗೈಸ್ ಇದು ತಾಮ್ರಲ್ಲಿ ಬಂದುಬಿಟ್ಟು ಈ ಮಕ್ಷಿಗೆ ಗೈಸ್ ನೋಡಿ ಹೆಂಗಿದೆ ಪೇರ್ ಅಂತ. ನನಗಂತೂ ಸಾಕಷ್ಟು ಇಷ್ಟ ಆಯಿತು ಗೈಸ್ ಇವೆರಡು ಪೇರು. ನೋಡಿ ಈ ಪೇರು ಮತ್ತು ಈ ಪೇರು ಹೊಸ ಅಕ್ಕಿಗಳು ತಂದಿದ್ದೀನಿ. ಇನ್ನೊಂದು 2 ದಿವಸ ಬಿಟ್ಟರೆ ಗೈಸ್ ಮತ್ತು ನೋಡಿ ಸಿಂಗಲ್ ಗೂಡು ಅದು ನೋಡಿ ಎಷ್ಟು ಫ್ರೀಯಾಗಿರುತ್ತೆ ನೋಡಿ ಗೈಸ್ ಅಕ್ಕಿಗಳು. ಆಲ್ಮೋಸ್ಟ್ ಅದ್ರ ಒಂದು ಜೊತೆ ಬಿಡ್ಬೋದು, ಬಟ್ ನಾನು ಬಿಡೋಲ್ಲ. ಆ ಥರ ಟೈಮ್ ಬಂದರೆ ಬಿಡೋಣಂತೆ ಗೈಸ್, ಏನಲ್ಲ. ನೋಡ್ಬೋದು ಗೈಸ್, ಇದಾಗಿತ್ತು ಇವತ್ತು ವಿಡಿಯೋ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಗಳ ಜೊತೆ ಎಲ್ಲ ಶೇರ್ ಮಾಡಿ. ಯಾರ್ಯಾರು ಈ ಥರ ಕೇಜ್ ಮಾಡಿಸ್ಬೇಕು ಅಂತ ಇರ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.